ಮೊದಲು ಏನಿತ್ತು ಅದನ್ನೇನು ಮಾಡಿದ್ದಾರೆ, ಅದು ಆ್ಯಕ್ಚುಲಿ ಮೇಲ್ಗಡೆಯಿಂದ ನೋಡಿದರೆ ಲೋಟಸ್ ಶೇಪಲ್ಲಿದೆ, ಅಂದರೆ ಲೋಟಸ್ ಫ್ಲವರ್ ಇದೆಲ್ಲ ಆ ಶೇಪಲ್ಲಿದೆ. ಆಮೇಲೆ ಅದ್ರದ್ದು 12 ಫ್ಲೋರ್ಸ್ ಇದೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 12 ತಿಂಗಳುಗಳು ವರ್ಷದ್ದು. ಆಮೇಲೆ 24 ಗಂಟೆ. ನೆಕ್ಸ್ಟ್ ಯಾವ್ಯಾವ ಸ್ಟಾರ್ಸ್ ಎಲ್ಲೆಲ್ಲಿದೆ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು. ಓಲ್ಡೆಸ್ಟ್ ಐರನ್ ಪಿಲ್ಲರ್. ಓಕೆ. ಅದು ಬರ್ದಿರೋದು ಆ್ಯಕ್ಚುಲಿ ರಾಜ ಅರಂಗಪಾಲ ಅಂತೇಳಿ ಅವನ ಹೆಸರನ್ನು ಬರ್ದಿದೆ ಅದರಲ್ಲಿ. ಅವನು ಒಂದು ಯುದ್ಧದಲ್ಲಿ ಯಾವುದು ಈ ಕರ್ಣ ಇದ್ದಲ್ಲ ಅಂಗದೇಶ, ಅದರ ಮೇಲೇನೋ ದಾಳಿ ಮಾಡಿ ಅಲ್ಲಿಂದ ವಿನ್ ಆಗಿ ಅಲ್ಲಿಂದ ತಂದು ಇಲ್ಲಿ ಬಂದು ನೆಟ್ಟಿರೋದು ವಿಜಯ ಸ್ತಂಭ ಅಂತ ಹೇಳಿಬಿಟ್ಟು. ಅದು ಕಬ್ಬಿಣದ್ದು ಇಲ್ಲಿ ತನಕ ಅಷ್ಟೇ ಹಿಡಿದಿಲ್ಲ. ನೋಯ್ಡಾ ಹೋಗುವ ದಾರಿ ಆ್ಯಕ್ಚುಲಿ ಲಾಂಗೆಸ್ಟ್ ಟನಲ್ ಅಂತ ಹೇಳ್ಬೋದು ಡೆಲ್ಲಿಯಲ್ಲಿ. ಎಷ್ಟು ದೂರ ಇದು? It's the next day and we are heading to Delhi. In Delhi we have almost 10 hours of waiting, so with my room, and then we have a flight at 8 in the night. ಅದಕ್ಕೆ ಸ್ವಲ್ಪ ಡೆಲ್ಲಿನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಡೆಲ್ಲಿ ಏರ್ಪೋರ್ಟಿಂದ ಹೊರಗೆ ಬಂದ್ವಿ. ಈಗ ನಾವು ಕುತುಬ್ ಮಿನಾರ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು 2-3 ಲೊಕೇಶನ್ ಊಬರ್ ಬುಕ್ ಮಾಡಿದ್ವಿ. ಓಕೆ ಓಕೆ. ಸೊ ಈಗ ನಾವು ಕುತುಬ್ ಮಿನಾರ್ ಹೋಗ್ತಾ ಇದ್ವಿ. ಅಲ್ಲಿ ನಿಮಗೆ ಅಪ್ಡೇಟ್ ಬರ್ತೀನಿ. ಇಲ್ಲಿ ಒಂದು ಅಪ್ಡೇಟ್ ಏನಂದರೆ ಕುತುಬ್ ಮಿನಾರ್ಗೆ ಬಂದಿದ್ವಿ. ಇಲ್ಲಿ ಟಿಕೆಟ್ ಕೌಂಟರ್ ಸ್ವಲ್ಪ ಚೇಂಜ್ ಆಗಿದೆ. ಆಪೋಸಿಟ್ ಸೈಡಲ್ಲಿ ಉಂಟು ಆ್ಯಂಡ್ ಇಲ್ಲಿ ಚಾರ್ಜ್ ಜಸ್ಟ್ $40. ಅದರೊಟ್ಟಿಗೆ ಏನಾದರೂ ಕ್ಯಾಮ್ರಾ ಇದ್ದರೆ $25. ಟ್ರೈಪಾಡ್ ಏನಾದರೂ ಇದ್ದರೆ ಅವ್ರು ಕೊಡೋಲ್ಲ, ಅಲ್ಲಿ ಜಮಾ ಮಾಡಬೇಕು. ಒನ್ಸ್ ಯು ಆರ್ ಗೋಯಿಂಗ್ ಬ್ಯಾಕ್ ನಿಮಗೆ ಅದನ್ನು ಕಲೆಕ್ಟ್ ಮಾಡಿ ಹೋಗ್ಬೋದು. ಈಗ ಕುತುಬ್ ಮಿನಾರಲ್ಲಿ ಇದ್ದೀವಿ. ನಮ್ಮದು ಡಾಕ್ಟರ್ ಸ್ಟೋನ್ ಪಿಕ್ಸೆಲ್ ಫಿಲ್ಮ್ಸ್ ಅದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರಿಗೆ ಈ ಹಿಸ್ಟಾರಿಕಲ್ ಬಗ್ಗೆ ಸ್ವಲ್ಪ ಜಾಸ್ತಿ ನಾಲೆಜು, ಸೊ ಅವರ ಹತ್ರನೇ ಕೇಳೋ ಬನ್ನಿ. ಇನ್ಫಾರ್ಮೇಷನ್ ಏನಂತ ಅಂದರೆ ಇದು ಡೂಮ್ ಅದೆಲ್ಲ ಏನು, ಅದು ಯಾಕೆ ಡ್ಯಾಮೇಜ್ ಆಗಿದೆ ಏನಾದರೂ ಐಡಿಯಾ ಉಂಟಾ? ಇದು ನೋಡಿ ಎಲ್ಲ ದಾಳಿ ಮಾಡಿ ಇಲ್ಲಿ ಹಾಕಿದ್ದಾರೆ ಕೆಳಗೆಲ್ಲ. ಎಲ್ಲ ದೇವಸ್ಥಾನದ ಪಿಲ್ಲರ್ದು ಬೇಸ್ ಇದೆ. ಓಕೆ. ಸೊ ಇಲ್ಲಿ ಪಿಲ್ಲರ್ ಇತ್ತು ಮುಂಚೆ. ಎಲ್ಲ ಮುಸ್ಲಿಂ ಮಾನ್ಯುಮೆಂಟಲ್ಲಿ ಬರಲ್ಲ ಈ ಥರ ಸ್ಟ್ರಕ್ಚರ್. ಇದೆಲ್ಲ ಕೆತ್ತಿರೋದು ನೋಡಿ. ಓಕೆ. ಕಡ್ದು ಹಾಕಿದ್ದಾರೆ. ಓಕೆ. ಈ ಹಾಫ್ ಪೋರ್ಷನ್ ನೋಡಿದರೆ ಏನು ಹಿಂದೂ ಟೆಂಪಲ್ಗಳದ್ದು ಹೇಗೆ ಇರುತ್ತೆ ಕಾಂಪ್ಲೆಕ್ಸ್ ಅದೇ ಥರ ಇದೆ. ಓಕೆ. ಅರ್ಧ ಮೇಲ್ಗಡೆ ಮಾತ್ರ ಫುಲ್ ಅಲ್ಲಿ ನೋಡಿ ಪ್ಯಾರೆಟ್ ಕಲ್ಲೇ ಚೇಂಜ್ ಪ್ಯಾರೆಟ್ ಇದೆ. ಹಾಂ ಫುಲ್ ನೋಡಿ ಮೇಲೆ ನಾವು ಹಿಂಗೆ ನಡಿತೀವಿ. ಹಾಂ ಬಂದ್ವಿ ತೆಗಿತೀವಿ. ಒಂದು ಪೂರ ಅಕ್ಕಿ ಕಟ್ಟಿದ್ದಾರೆ. ಓಕೆ. ಐತೆ ಏನು ಇದೆಲ್ಲ ನೆಕ್ಸ್ಟ್ ಕಟ್ಟಿರೋದು. ಇದು ಹಳೆದು ನೋಡಿ, ಇದು ಇಷ್ಟು ಹಳೆದು ಈ ಕಲ್ಲೆಲ್ಲ. ಮೇಲಿದ್ದು ಚೇಂಜ್ ಮಾಡಿರೋದು, ಮಾಡಿಫೈ ಮಾಡಿದ್ದಾರೆ. ಮತ್ತು ಅದೇ ಯಾಕೆ ಕಟ್ಟಿದ್ದು? ಫಾರ್ ಎಕ್ಸಾಂಪಲ್ ಕುತುಬ್ ಮಿನಾರ್ ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದರ ಮೇನ್ ಮೋಟೋ ಏನು? ಕುತುಬ್ ಮಿನಾರ್ ಆ್ಯಕ್ಚುಲಿ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಟ್ರಿ ಅದು. ಓಕೆ. ಅಂದರೆ ಪ್ಲಾನೆಟ್ಸ್, ಸ್ಟಾರ್ಸ್, ಗ್ಯಾಲಕ್ಸಿನೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ಮೇಲೆ ಹೈಟಿಂದ ಮಾಡಿರುವಂಥದ್ದು. ಓಕೆ. ಅದು ಮೊದಲು ಏನಿತ್ತು ಅದನ್ನೇನು ಮಾಡಿದ್ದಾರೆ, ಅದು ಆ್ಯಕ್ಚುಲಿ ಮೇಲ್ಗಡೆಯಿಂದ ನೋಡಿದರೆ ಲೋಟಸ್ ಶೇಪಲ್ಲಿದೆ, ಅಂದರೆ ಲೋಟಸ್ ಫ್ಲವರ್ ಇದೆಲ್ಲ ಆ ಶೇಪಲ್ಲಿದೆ. ಆಮೇಲೆ ಅದ್ರದ್ದು 12 ಫ್ಲೋರ್ಸ್ ಇದೆ. ಓಕೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 12 ತಿಂಗಳುಗಳು ವರ್ಷದ್ದು. ಆಮೇಲೆ 24 ಗಂಟೆ. ನೆಕ್ಸ್ಟ್ ಯಾವ್ಯಾವ ಸ್ಟಾರ್ಸ್ ಎಲ್ಲೆಲ್ಲಿದೆ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೋದು ಅದನ್ನು ಯೂಸ್ ಮಾಡ್ಕೊಂಡು. ಓಕೆ. ಈಗ ಮತ್ತೆ ಮೇಲೆಲ್ಲ ಹೋಗ್ಲಿಕ್ಕೆ ಬಿಡಲ್ಲ. ಅದೇನೋ ಮುಂಚೆ ಮಕ್ಕಳು ಪಿಕ್ನಿಕ್ಗೆ ಬಂದು ಏನೋ ಜಾರಿ ಬಿದ್ದು ಇಟ್ಸ್ ನಾಟ್ ಸೇಫ್ ಅಂತ ಮತ್ತೆ ಸೂಸೈಡ್ ಎಲ್ಲ ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಅದನ್ನೀಗ ಚೇಂಜ್ ಮಾಡಿದ್ದಾರೆ. ಅಂದರೆ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಯಾರೂ ಹೋಗುವಾಗಿಲ್ಲ ಆ ಕಡೆಗೆ. ಮುಂದೆ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ಸ್ಟ್ರಕ್ಚರಲ್ಲಿ ಇದನ್ನೆಲ್ಲ ಕಟ್ಟಿದ್ದಾರೆ, ತುಂಬ ಡ್ಯಾಮೇಜ್ ಆಗಿದೆ. ಇದು ಡಿಸೈನ್ ಉರ್ದು ಅಲ್ಲಿ ಬರ್ದಿದ್ದಾರೆ ಅಂತ, ಅರಬ್ ಲ್ಯಾಂಗ್ವೇಜಲ್ಲಿ ಬರ್ದಿದ್ದಾರೆ ಅದನ್ನು. ಬಟ್ ಅದಕ್ಕೆ ಮೀನಿಂಗೇ ಇಲ್ಲ ಅಂತ ಹೇಳಿಬಿಟ್ಟು ಅರಬ್ ಪಂಡಿತರೇ ಹೇಳಿದ್ದಾರೆ. ಆಮೇಲೆ ಅದನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದರೆ ಅದರಲ್ಲಿ ತುಂಬ ಬೆಲ್ಸ್ ಇದು ಸಿಂಬಲ್ಸ್ ಎಲ್ಲ ಇದೆ. ಓಕೆ. ಬೆಲ್, ಆಮೇಲೆ ಲೋಟಸ್ ಫ್ಲವರ್ ಇದೆ. ಓಕೆ. ಸೊ ಅದು ಏನು ಸಿಂಬಲೈಸ್ ಮಾಡುತ್ತೆ ಅಂದರೆ ಅದು ಹಿಂದೂ ಮಾನ್ಯುಮೆಂಟ್ ಅನ್ನೋದನ್ನು ಪಕ್ಕ ಸಿಂಬಲೈಸ್ ಮಾಡುತ್ತೆ. ಓಕೆ. ಅದು ಹವೆವರ್
ಇದು ಕೇಸ್ ವಿನ್ ಆಗಿದ್ವಿ ಅಲ್ಲ? ಕೋರ್ಟಲ್ಲಿ ಕೇಸ್ ಇತ್ತು ನಮ್ಮ ಸುಪ್ರೀಂ ಕೋರ್ಟಲ್ಲಿ. ಈಗ ಅದು ವಿನ್ ಆಗಿದ್ದಾರೆ. ಇನ್ನು ಏನು ಮಾಡ್ತಾರೋ ಗೊತ್ತಿಲ್ಲ, ನೆಕ್ಸ್ಟ್ ಮೂವ್ ಏನಿರ್ಬೋದು ಅಂತೇಳಿ. ಓಕೆ, ಬೇಸಿಕಲಿ ಅದು ಜೈನ್ ಟೆಂಪಲ್ ಅಂತ ಹೇಳ್ತಾರೆ. ಜೈನ್ ಮತ್ತು ಹಿಂದೂ ಮಿಕ್ಸ್ಡ್, ಅಂದರೆ ಮೊದಲೆಲ್ಲ ಹಾಗೆ ಅಲ್ಲ, ರಾಜರೆಲ್ಲ ಹೌದೌದು, ಯಾವುದನ್ನು ಯಾರು ನಂಬ್ತಾರೆ ಅಂದರೆ ನೆಕ್ಸ್ಟ್ ಜನರೇಷನ್ ಓಕೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ಇನ್ನೂ ಪ್ರೂಫ್ಸ್ ಇನ್ನೂ ಮುಂದೆ ಮುಂದೆ ಹೋಗ್ತಾ ಸಿಗುತ್ತೆ. ಓಕೆ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ವೇಸ್ಟ್ ಆ್ಯಕ್ಚುಲಿ ಸ್ಟೋನ್ಸು. ಇದು ಎಲ್ಲ ಹಿಂದೂ ದೇವರುಗಳದ್ದು. ಈಗ ಯಾವುದೋ ಒಂದು ದೇವ್ರದ್ದು ಗೊತ್ತಾಗ್ತಿಲ್ಲ ಅದು ಯಾವುದು ಅಂತೇಳಿ. ಆಮೇಲೆ ಇಲ್ಲಿ ನೋಡಿದರೆ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಡ್ಯಾಮೇಜ್ ಮಾಡಿದ್ದಾರೆ, ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಸೊ ಇದೆಲ್ಲ ಮೇನ್ ಟೆಂಪಲ್ ಇದ್ದಿರ್ಬೋದು, ಎಲ್ಲ ತೆಗೆದು ಸೈಡಿಗೆ. ಇದು ಮುಗಲ್ಸಾ ಅಲ್ಲ ಬ್ರಿಟಿಷರ್ ದಾಳಿ ಮಾಡಿದ್ರಿಂದ ಹೀಗಾಗೋದು? ಮ್ಯಾಕ್ಸಿಮಮ್ ಮೊಘಲ್ಸ್ ಮತ್ತು ಐಬಕ್, ಕುತುಬುದ್ದೀನ್ ಐಬಕ್ನ ಟೈಮಲ್ಲಿ ಓಕೆ ಮಾಡಿರೋದು ಅಂತ ನಾವೇನು ಓದಿದ್ದೀವಲ್ಲ ಹಿಸ್ಟ್ರಿಯಲ್ಲಿ. ಸೊ ಅವರೇ ಮಾಡಿರ್ಬೋದು ಅಂತ ಅನಿಸ್ತದೆ. ಇಲ್ಲಿ ನೋಡಿ, ಈ ಥರದ್ದೆಲ್ಲ ದೇವರುಗಳು ಇಸ್ಲಾಮಿಕ್ ಶೈಲಿಯಲ್ಲಿ ಇಲ್ಲವೇ ಇಲ್ಲ. ಇದು ಅಲ್ಲೊಂದಿದೆ, ಯಾವ ದೇವರು ಅಂತ ಗೊತ್ತಾಗದಷ್ಟು ಕಡ್ದು ಹಾಕಿದ್ದಾರೆ ಅದನ್ನೆಲ್ಲ. ಇದು ಆಲ್ಮೋಸ್ಟ್ 2000 ಇಯರ್ಸ್ ಮುಂಚೆದೇ ಇರ್ಬೋದಲ್ಲ? 1000 ಸಮಥಿಂಗ್. ಟೆಂಪಲ್ ತುಂಬ ಹಿಂದಿದಿರ್ಬೋದು. ಈಗ ಕಲ್ಲು ನೋಡಿದರೆ ಅಲ್ಲಿ, ಯಾಕಂದರೆ ಕಲ್ಲೆಲ್ಲ ಸೌದೋಗಿದೆ. ಅದೇ ಕಲ್ಲಂದ್ರೆ ಅದು ಕಡ್ದಿರೋದಲ್ಲ. ಓಕೆ, ಸವಿಯೋದಕ್ಕಿಂತ ಕಡ್ದಿರೋದು ಕತ್ತಿಯಲ್ಲಿ. ಅಯ್ಯೋ, ಹಾಗಾದರೆ ಅವ್ರದ್ದು ಕತ್ತಿಯಾಗೆ ಇರ್ಬೋದಲ್ಲ ಶಾರ್ಪ್ ಆಗಿ. ಇನ್ನೂ ಇದೆ ನೋಡಿ, ಇನ್ನೂ ದೇವರುಗಳೆಲ್ಲ ಇದೆ. ಇಲ್ಲಿ ಗಣಪತಿ ನೋಡಿ, ಇದು ಗಣಪತಿ. ಓ ಹೌದೌದು, ಇದು ಗಣಪತಿ, ಅದು ಗಣಪತಿ. ಗಣಪತಿ ಮಧ್ಯದಲ್ಲಿ ಕೂತಿರೋದು ಗಣಪತಿನೇ. ಹೌದೌದು. ಇಲ್ಲಿ ಆರ್ಕಿಟೆಕ್ಚರ್ ಎಲ್ಲ ನೋಡಿದರೆ ಮುಗಲ್ಸಿದು ಏನೂ ಇಲ್ಲದಾಗಿದೆ, ಅದೇ ಸ್ವಲ್ಪ ಆಲ್ಟರ್ ಮಾಡಿದ್ದಾರೆ. ಇದು ನೋಡಿ, ಇದೆಲ್ಲ ದೇವ್ರದ್ದು ಮೂರ್ತಿನ ಇಡುವಂಥ ಸ್ಟೋನ್ಸ್. ಇದರ ಅಡಿಗಡೆಯಲ್ಲಿ ಓಪನಿಂಗ್ ಇರುತ್ತೆ, ಇದು 4 ಹಿಂಗೆ ಹೌದು ದಳದ ಹಾಗೆ ಇರ್ತದೆ. ಅದನ್ನು ಊಟ ಮಾಡಿ ಎಲ್ಲ ಇಟ್ಟಿದ್ದಾರೆ. ಮತ್ತು ಇಲ್ಲಿನ ಸಹ ನೋಡಲಿಕ್ಕೆ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದು ಇದು ನೋಡಿ, ಇದು ಸ್ಟೋನು ಎಷ್ಟೋ 1000 ವರ್ಷ ಹಿಂದೆದ್ದು. ಹೌದು, ಇದು ಬೇರೆನೆ ಕಟ್ಟಿರೋದು. ಎಷ್ಟು ಚಂದ ಗೊತ್ತಾಗ್ತದೆ ನೋಡಿ ಡಿಫ್ರೆನ್ಸ್. ಹೌದೌದು. ಈಗ ಮೊಘಲ್ಸ್ ಬಂದು ಏನು ಮಾಡಿದ್ದಾರೆ ಅಂದರೆ ಇಷ್ಟು ಈ ಡಿಫ್ರೆನ್ಸ್ನ ಅವ್ರು ಕಟ್ಟಿರೋದು ಅಷ್ಟೇ. ಕೆಲವೆಲ್ಲ ಮತ್ತೆ ನಮ್ಮದೇ ಅದೆಲ್ಲ ಡಿಸೈನ್ಸ್ ಸ್ವಲ್ಪ ಅವ್ರು ಚೇಂಜ್ ಮಾಡಿದ್ದಾರೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವರು ಯೂಸ್ ಮಾಡಿರೋ ಸ್ಟೋನೇ ಬೇರೆ. ಹೌದೌದು. ನಮ್ಮ ಸ್ಟೋನ್ಗಳೆಲ್ಲ ಹಿಂದೆದ್ದು ಎಲ್ಲ ಇಲ್ಲಿದೆ ನೋಡಿ. ಇದೆಲ್ಲ ದೇವಸ್ಥಾನದ ಕಾಂಪ್ಲೆಕ್ಸ್ ಇದ್ದು ಸ್ಟೋನ್ಸ್ ಇದೆ, ಇದರಲ್ಲಿ ಪ್ರೂವ್ ಆಗುತ್ತೆ. ಸೊ ಇದರ ರೈಟ್ ಆಪೋಸಿಟ್ ಬಂದರೆ ನಮ್ಮದು ಇದು ಕುತುಬ್ ಮಿನಾರ್ ಹೀಗೆ ಇರುತ್ತೆ. ಬನ್ನಿ, ಇಲ್ಲಿಂದ ಟೆಂಪಲ್ ಮತ್ತು ತುಂಬ ಉಂಟು ನೋಡಲಿಕ್ಕೆ. ಇಲ್ಲಿಂದ ನೋಡಲಿಕ್ಕೆ ಹೋದರೆ ನಮ್ಮದು ಏನ್ಷಿಯಂಟ್ ಟೆಂಪಲ್ ಹೋದಾಗನಾಗುತ್ತೆ. ಅಲ್ಲ ಡಾಕ್ಟ್ರೆ, ನಿಮಗೆ ಕ್ರಿಸ್ಟಲ್ಸ್ ರಾಕ್ಸ್ ಬಗ್ಗೆ ತುಂಬ ನಾಲೆಜ್ ಉಂಟಲ್ಲ, ಈ ರಾಕ್ಸ್ ಯಾವುದು ಅಂತ ಹೇಳ್ಬೋದಾ? ಈ ರಾಕ್ ಎಕ್ಸಾಕ್ಟಾಗಿ ಯಾವ ರಾಕ್ ಅಂತ ಹೇಳಲಿಕ್ಕೆ ಆಗಲ್ಲ. ಅದೇ ಮಲ್ಟಿಪಲ್ ರಾಕ್ ಹಾಕಿದಾರಲ್ಲ, ಬಟ್ ಈ ರಾಕಲ್ಲಿ ಡಿಫ್ರೆನ್ಸನ್ನು ನಾವು ಚೆಂದ ನೋಡ್ಬೋದು. ಇದು ಸ್ಟೋನೇ ಬೇರೆ, ಆ ಸ್ಟೋನೇ ಬೇರೆ. ಇದು ಅಷ್ಟು ಸ್ಟೋನ್, ಈ ಸ್ಟೋನ್ ಓಕೆ, ಅದು ತುಂಬ ಸ್ಟ್ರಾಂಗ್ ಇದು ಸ್ಟೋನ್. ನಮ್ಮ ಸೌತಲ್ಲೆಲ್ಲ ನಾವು ಏನು ಕೆತ್ತನ್ನು ನೋಡ್ತೀವಲ್ಲ ಅದೇ ಟೈಪ್ ಇದು ಸ್ಟೋನ್. ಮತ್ತೆ ನೋಡ್ಲಿಕ್ಕೆ ಹೋದರೆ ಇಲ್ಲಿ ನೋಡಿ, ಇದೆಲ್ಲ ಬೆಲ್. ಈ ಬೆಲ್ಲೆಲ್ಲ ಇಸ್ಲಾಮಿಕ್ ಶೈಲಿಯಲ್ಲಿ ಬರೋದೇ ಇಲ್ಲ. ಬೆಲ್ಲು, ಆಮೇಲೆ ಅದಕ್ಕೆ ಚೈನ್ಸ್, ಆಮೇಲೆ ಫ್ಲವರ್ಸ್ ಡೆಕೋರೇಷನ್ಸ್, ಅದೆಲ್ಲ ಯಾವುದು ಬರೋಲ್ಲ. ಬಟ್ ಇದರಲ್ಲೇ ಗೊತ್ತಾಗುತ್ತೆ ಯಾವ ಕಾಂಪ್ಲೆಕ್ಸ್ ಇರ್ಬೋದು ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇದು ನಾನು ಅಲ್ಲಿ ತೋರಿಸಿದಲ್ಲ ನಿಮಗೆ, ಇದು ಆ್ಯಕ್ಚುಲಿ ಈ ಥರ ಇರ್ತದೆ. ಇಲ್ಲಿ ಇದರ ಮಧ್ಯದಲ್ಲಿ ಶಿವಲಿಂಗವ ಅಥವಾ ಯಾವುದೋ ದೇವರನ್ನ ಕೂರಿಸ್ಕೊಂಬೋದು. ಹೌದು, ಆಪೋಸಿಟ್ ಇದನ್ನೆಲ್ಲ ಕರೆದು ಕೆತ್ತಿ ಬಿಸಾಡಿದ್ದಾರೆ. ಇದೆಲ್ಲ ಹಿಂದೂ ಮಾನ್ಯುಮೆಂಟ್ ಇದೇನಿದೆ ಅದನ್ನೆಲ್ಲ ಸೈಡಲ್ಲಿ ಇಟ್ಟಿದ್ದಾರೆ. ಕೆಲವು ಅಲ್ಲಿ ಬಿದ್ದಿದೆ ನೋಡಿ, ಅಲ್ಲಿ ಬಿದ್ದಿದೆ ಒಂದಷ್ಟು, ಅಲ್ಲೊಂದಷ್ಟು ದೇವರದೆಲ್ಲ ಮೂರ್ತಿದ್ದು ಸ್ಟ್ರಕ್ಚರ್ಸ್ ಇದೆ. ಆದರೆ ಇದನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೆ ಮುಂಚೆದು ಗೌರ್ಮೆಂಟ್ ಏನು ಮಾಡಲಿಲ್ವಾ, ಅಲ್ಲ ಗೊತ್ತಿಲ್ವಾ, ಅಲ್ಲ ಏನಂತ ಯಾರು ಇದರ ಬಗ್ಗೆ ಸ್ಟಡಿ ಮಾಡಲಿಕ್ಕೂ ಹೋಗಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಮತ್ತು ಕೆ ಇವರು ಅಂತ ಹೇಳಿದ್ರಲ್ಲ, ಕೆ ಮೊಹಮ್ಮದ್ ಅವ್ರದ್ದು ಎಲ್ಲ ಡೀಟೇಲ್ಸಲ್ಲಿ ನೋಡ್ಬೋದು. ಅವರೆಲ್ಲ ಸ್ಟಡಿ ಮಾಡಿದ್ದಾರೆ ಇದ್ರ ಬಗ್ಗೆ ಒಂದಷ್ಟು. ಹೌದು, ಇಲ್ಲಿ ಮೇಲೆ ನೋಡಿ ಡಿಸೈನ್ಸ್ ಹೇಗಿದೆ. ಓಲ್ಡೆಸ್ಟ್ ಐರನ್ ಪಿಲ್ಲರ್. ಓಕೆ, ಅದು ಬರ್ದಿರೋದು ಆ್ಯಕ್ಚುಲಿ ರಾಜ ಅರಂಗಪಾಲ ಅಂತೇಳಿ ಅವನ ಹೆಸರನ್ನು ಬರ್ದಿದೆ ಅದರಲ್ಲಿ. ಅವನು ಒಂದು ಯುದ್ಧದಲ್ಲಿ ಯಾವುದು ಈ ಕರ್ಣ ಇದ್ದಲ್ಲ ಅಂಗದೇಶ, ಅದರ ಮೇಲೇನೋ ದಾಳಿ ಮಾಡಿ ಅಲ್ಲಿಂದ ವಿನ್ ಆಗಿ ಅಲ್ಲಿಂದ ತಂದು ಇಲ್ಲಿ ಬಂದು ನೆಟ್ಟಿರೋದು ವಿಜಯ ಸ್ತಂಭ ಅಂತ ಹೇಳಿಬಿಟ್ಟು. ಅದು ಕಬ್ಬಿಣದ್ದು, ಇಲ್ಲಿ ತನಕ ಅಷ್ಟೇ ಹಿಡಿದಿಲ್ಲ ಅದು.
ಅವನನ್ನು ಆ್ಯಕ್ಚುಲಿ ಡೆಲ್ಲಿನ ಕಟ್ಟಿದ್ದೆ ಅನಂಗಪಾಲ ಅಂತ ಹೇಳ್ತಾರೆ, ರಾಜ ಅನಂಗಪಾಲ. ಡೆಲ್ಲಿಯನ್ನು ಕಟ್ಟಿದ್ದೆ ಅನಂಗಪಾಲ ಅಂದರೆ ಏನು ಹಳೆ ಇಂದ್ರಪ್ರಸ್ಥ ಇತ್ತಲ್ಲ ಪಾಂಡವರ ಕಾಲದಲ್ಲಿ, ಅದರ ನಂತರ ಮಾಡರ್ನ್ ಡೆಲ್ಲಿಯನ್ನು ಕಟ್ಟಿದವನು ಅನಂಗಪಾಲ ಅಂತ ಹೇಳ್ತಾರೆ. ಓಕೆ. ಇಲ್ಲೆಲ್ಲ ನೋಡಿ ಮೇಲೆ ಗುಂಬಸ್ ಕಟ್ಟಲಿಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಆಗಲಿಲ್ಲ. ಇದು ಎಲ್ಲ ದೇವಸ್ಥಾನದ್ದು ಉಳಿದಿರುವಂಥ ರಿಮೇನ್ಸ್. ಇದು ನೋಡ್ಲಿಕ್ಕೆ ಹೋದರೆ ಕಬ್ಬಿನದ್ದು ಈಗ ತನಕ ರಸ್ಟ್ ಆಗಲಿಲ್ಲ, ಏನು ಕೋಟಿಂಗ್ ಇಲ್ಲ. ಅದೇ ವಿಜಯ ಸ್ತಂಭ ಅಂತ ಹೇಳ್ತಾರಲ್ಲ, ಮುಂಚೆದ್ದು ಕಬ್ಬಿನ ಎಲ್ಲ ತುಂಬ ಐರನ್ ಪಿಲ್ಲರ್ ಅಂತ. ಅದೇ ಅದು ಯಾವುದು ಅದು ಬ್ರಾಹ್ಮಿ ಲಿಪಿಯಲ್ಲಿ ಇದೆ ಅಂತ, ಅದು ಬ್ರಾಹ್ಮಿ ಲಿಪಿ ಸಂಸ್ಕೃತ. ಬಟ್ ಅದರಲ್ಲಿ ಅದೇ ರಾಜ ಅನಂಗಪಾಲ ಅಂತ ಹೇಳುವವನು ಅವನು ಯುದ್ಧ ಮಾಡಿ ಗೆದ್ದಾಗ ಬೇರೆ ಎಲ್ಲಿ ಅಂಗದೇಶದಿಂದ, ಅಂದರೆ ಈಗದ್ದು ನೇಪಾಳ ಎಲ್ಲ, ಅಲ್ಲಿಂದ ತಗೊಂಡ್ಬಂದು ನೆಟ್ಟಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಅವನ ಹೆಸರು ಅದರಲ್ಲಿ ಬರ್ದಿದೆ, ಅನಂಗಪಾಲನ ಹೆಸರು. ಸೊ ಅವನು ಮಾಡರ್ನ್ ಡೆಲ್ಲಿನ ಕಟ್ಟಿದವನಂತೆ ಅನಂಗಪಾಲ. ಮತ್ತು ಇದು ಇಂದು ಅಕ್ಲಿನ ಗೋರಿ ದುಂಬು ದಕ್ಲಿನ ಮುಸ್ಲಿಮ್ಸ್ ಅಕ್ಲಿನ ಗೋರಿ ಮುಲ್ಪ ಕಮ್ಮ ಕಟ್ಟಿದ್ದು ಎಕ್ಸ್ಟ್ರಾದಲ್ಲಿ. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಇನ್ ಸ್ಟೋನ್ಸ್ ಎಕ್ಸ್ಟ್ರಾ. ದೇರ್ ಆರ್ ಆಲ್ಸೋ ಡಿಫ್ರೆಂಟ್. ಮುಂಚೆ ಬಲೆ ಓಲ್ ತುಂಬ ಎಷ್ಟು ಇರೋದು ಅದೇ ಪೌಳಿ ಉಂಟು. ಇದು 2 ಸ್ಟೋರೇಜ್ ಬಿಲ್ಡಿಂಗ್. ಇದು ಕನ್ಸ್ಟ್ರಕ್ಷನ್ ಹೇಗೆ ಮಾಡಿದ್ದಾರೆ, ಎಷ್ಟು ಕೂಲ್ ಇದೆ. ಅಯ್ಯೋ ತುಂಬ ಕೂಲ್. ಇಲ್ಲೆಲ್ಲ ಮೇಲಿದ್ದು ಸಹ ಎಲ್ಲ ಆಲ್ಮೋಸ್ಟ್ ಪ್ರಕಾರ ಡಾಕ್ಟರ್ ಹೇಳಿದ ಪ್ರಕಾರ ಇದು ಬೆಲ್ಲೆಲ್ಲ ಮುಸ್ಲಿಮ್ದು ಇದರಲ್ಲಿ ಇರಲ್ಲ, ಲೆಸ್ ತಾವರೆ ಎಲ್ಲ ಕಡೆ ಫ್ಲಾಸ್ ಎಲ್ಲ ಕಾಣುತ್ತಲ್ಲ, ಅದೆಲ್ಲ ಇರಲಿಕ್ಕಿಲ್ಲ ಅಂತೆ. ದಿಸ್ ಇಸ್ ನಾಟ್ ದ ವರ್ಡ್ಸ್ ಫ್ರಮ್ ಡಾಕ್ಟರ್ ಇಟ್ ಸೆಲ್ಫ್. It was been done by archaeologists who have given lot of interview in YouTube. So ನಮಗೆ ಟೆಕ್ಸ್ಟ್ ಮಾಡಲಿಕ್ಕೆ ಹೋಗಬೇಡಿ. This was the information which is already there in the websites. ಈಗ ತುಂಬ ಲೊಕೇಶನ್ ಕವರ್ ಮಾಡಲಿಕ್ಕೆ ಉಂಟು. ಸೊ ಇಲ್ಲಿಂದ ಬೇರೆ ಕಡೆಗೆ ಹೋಗೋಣ. ಮತ್ತು ಇದು ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೇನೆ, ಯಾಕಂದರೆ ನೀವು ನೆಕ್ಸ್ಟ್ ಟೈಮ್ ಇಲ್ಲಿ ಬರುವಾಗ ಇನ್ಫಾರ್ಮೇಷನನ್ನು ಫುಲ್ ಗೊತ್ತಿದ್ದು ಇಲ್ಲಿ ಬಂದರೆ ಈ ಸ್ಕಲ್ಪ್ಚರ್ ನೋಡುವ ರೀತಿಯೇ ಬೇರೆ ಇರುತ್ತೆ. ಸೊ ಬನ್ನಿ, ತುಂಬ ಚಿಕ್ಕ ಟೈಮ್ ಉಂಟು, ಯಾಕಂದ್ರೆ ನಮಗೆ ಫ್ಲೈಟ್ ಸಹ ಬೇಗ 6ಗೆ ಚೆಕ್ ಇನ್ ಆಗಬೇಕು. ಅದರ ಮುಂಚೆ ಒಂದು 2-3 ಲೊಕೇಶನ್ ಕವರ್ ಮಾಡಲಿಕ್ಕೆ ನೋಡು. ಬನ್ನಿ ಹೋಗೋಣ. ಇಂಡಿಯಾ ಗೇಟ್ ಹತ್ರ ಇದ್ದೀವಿ, ಬಟ್ ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಇದ್ದ ಕಾರಣದಿಂದ ಒಳಗೆ ಬಿಡ್ತಾ ಇಲ್ಲ. ಸೊ ಫುಲ್ ಕ್ರೌಡೆಡ್ ವಿತ್ ಪೀಪಲ್, ಸೊ ಯು ಆರ್ ನಾಟ್ ಸಪೋಸ್ ಟು ಗೋ ಇನ್ಸೈಡ್. But the weather in Delhi is really hot and it's worse than Mangalore, I can say that. ಈಗ ನಾವು ಡೆಲ್ಲಿದು ಟನಲ್ ಹತ್ತಿದ್ದೀವಿ. ಆದರೆ ಎಷ್ಟು ಚೆಂದ ಮಾಡಿದ್ದಾರೆ ಅಂದರೆ ಸಖತ್ತಾಗಿ ಮಾಡಿದ್ದಾರೆ. ಇದು ಡೆಲ್ಲಿ ನೋಯ್ಡಾ ಹೋಗುವ ದಾರಿ ಆ್ಯಕ್ಚುಲಿ. ಸೊ ಲಾಂಗೆಸ್ಟ್ ಟನಲ್ ಅಂತ ಹೇಳ್ಬೋದು ಡೆಲ್ಲಿಯಲ್ಲಿ. ಎಷ್ಟು ದೂರ ಇದು? ಇದೊಂದು 1.5 ಕಿಲೋಮೀಟರ್ ಇರ್ಬೋದು. सर ये कितना किलोमीटर का है? ये हाँ ये 1.5 किलोमीटर का होगा. ಹೇಳಿದಲ್ಲ, अभी तो चालू हुआ ही है जल्दी में. ಹಾಂ. ರೆಡ್ ಫೋರ್ಟ್ ಹೋಗಿ ಬಂದ್ವಿ. ಈಗ ಗಾಂಧಿಯ ಸಮಾಧಿ ನೋಡಲಿಕ್ಕೆ ಬಂದಿದ್ದೀವಿ. ರೆಡ್ ಫೋರ್ಟ್ ಹೋಗೋದಾದರೆ ಆದಷ್ಟು ಸಂಜೆ ಟೈಮಾಗೆ ಹೋಗಿ. ಈಗ ಕನ್ಸ್ಟ್ರಕ್ಷನ್ ಆದ ಕಾರಣದಿಂದ ನಿಮ್ಗೆ ಎಂಟ್ರಿ ಕೊಡಲ್ಲ. ಗಾಂಧಿ ಸಮಾಧಿಗೆ ಬಂದಿದ್ವಿ. ಇಲ್ಲಿ ಏನು ಎಂಟ್ರಿ ಇಲ್ಲ, ಜಸ್ಟ್ ಚೆಕಿಂಗ್ ಅಷ್ಟೇ. ಮತ್ತು ನಿಮ್ಮನ್ನು ಒಳಗೆ ಬಿಡ್ತಾರೆ. ಏನು ಕ್ಯಾಮರಾ ಫೀಸ್ ಅವ್ರು ಎನಿಥಿಂಗ್ ಏನಿಲ್ಲ ಇಲ್ಲಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಇನ್. ಆ್ಯಂಡ್ ದಿಸ್ ಇಸ್ ಗಾಂಧಿ ಸಮಾಧಿ. ರಾಮ್ ಅಂತ ಹಾಕಿದ್ದಾರೆ. ತುಂಬ ನೀಟಾಗಿ ಕ್ಲೀನಾಗಿ ಪ್ಲೇಸ್, ಫುಲ್ ಗಾರ್ಡನ್ ಏರಿಯಾ ಸರೌಂಡೆಡ್. ಆ್ಯಂಡ್ ನೈಸ್ ಪ್ಲೇಸ್ ಟು ವಿಸಿಟ್ ಇನ್ ದ ಈವ್ನಿಂಗ್ ಹೇಳ್ಬೋದು. ಬೆಂಗಳೂರಲ್ಲಿ ಅಷ್ಟೇನು ಸೆಕೆ ಇಲ್ಲ, ಮಂಗಳೂರಲ್ಲಿ ಓಕೆ. ಆದರೆ ಡೆಲ್ಲಿದು ಸೆಕೆ ಅಂತೂ ನೆಕ್ಸ್ಟ್ ಲೆವೆಲ್.
ಒಂದಿನದಲ್ಲಿ ಟ್ಯಾನ್ ಆಗಿ ಹೋದ್ವಿ. ಲದಾಖಲ್ಲಿ ಸೆಕೆ ಇದ್ದರೂ ಸಹ ಬನ್ನಿ ಮೇಲೆ ಹೋಗುವ, ಮೇಲಿಂದ ನೋಡ್ಬೋದು. ಸೊ ಲದಾಖಲ್ಲಿ ಸೆಕೆ ಇದ್ದರೂ ಸಹ ಟ್ಯಾನ್ ಆಗ್ತಾ ಇರಲಿಲ್ವಾ, ಆದರೆ ಇಲ್ಲಿ ತುಂಬ ಸೆಕೆ. ವಿ ಕಾಂಟ್ ಟಾಲರೇಟ್ ಇಟ್, ದ್ಯಾಟ್ಸ್ ಅ ಪ್ರಾಬ್ಲಮ್. ಕನ್ನಡದ 2-3 ಜನ ಹುಡುಗಿರುತ್ತೆ. ಈಗ ಗುರುದ್ವಾರಕ್ಕೆ ಹೋಗಿ ಬಂದ್ವಿ, ಅಲ್ಲಿ ಫೋಟೋ ವಿಡಿಯೋ ಏನು ತೆಗಿಬಾರ್ದು ಆ್ಯಂಡ್ ಇಟ್ಸ್ ಪ್ರೊಹಿಬಿಟೆಡ್ ಆ್ಯಂಡ್ ಐ ಡಿಂಟ್ ಫೀಲ್ ಲೈಕ್ ಟೇಕಿಂಗ್ ಎಕ್ಸಾಕ್ಟ್ಲಿ ಇನ್ಸೈಡ್ ದ ಗುರುದ್ವಾರ. ಸೊ ಇವತ್ತದು ಇಷ್ಟೆಲ್ಲ ಪ್ಲೇಸ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ, ಕಟ್ ಪೀಸಲ್ಲಿ ಮಾಡಿದ್ವಿ, ಸೊ ದ್ಯಾಟ್ ಯು ಆಲ್ಸೋ ಎಂಜಾಯ್ ಇಟ್ ಆ್ಯಂಡ್ ಗೆಟ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ಇಟ್. ಹಾಗೆ ಈಗ ಇಲ್ಲಿಂದ ಏರ್ಪೋರ್ಟ್ ಹೋಗ್ತೀವಿ, ಇಲ್ಲಿಂದ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಬೆಂಗಳೂರು ವಾಪಸ್. ಬ್ಯಾಂಗ್ಳೂರು ರೀಚ್ ಆಗಾಯಿತು, ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿದ್ದೀವಿ. ಈಗ ಕಾರ್ ಹತ್ಕೊಂಡು ನಾನು ಬೈಕ್ ಕಲೆಕ್ಟ್ ಮಾಡಿ ನನ್ನ ಮನೆಗೆ ಹೋಗೋಣ. ಯಾಕಂದರೆ ಇಲ್ಲ ನಾನು ಹೋಗ್ತೇನೆ. ನಿಮಗೆ ಈ ಬ್ಲಾಗ್ ಯಾವುದೇ ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಹಿಟ್ ದ ಲೈಕ್ ಬಟನ್, ಶೇರ್ ಟು ದ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ಡ್. So see you until the next vlog. Until then, take care, bye, and please stay connected and be safe. ಹಾಯ್, ಮೋಜೋ ಮಾಂಕ್ ಬ್ಲಾಗನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.